ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳನ್ನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಯಾವ ಮಗುವು ತನ್ನ ಮಾತೃಭಾಷೆಯಲ್ಲಿ ಅಥವಾ ತನ್ನ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆಯುವುದಿಲ್ಲವೋ ಆತನು ಯಾವುದೇ ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಂದರೆ ಯಾವ ವಿಷಯವೂ ಕೂಡ ಆತನಿಗೆ ಆತನ ಮಾತೃಭಾಷೆಯಲ್ಲಿ ಕಲಿಯದೇ ಇದ್ದರೆ ಎಂದಿಗೂ ಕೂಡ ತಿಳಿದುಕೊಳ್ಳಲು ಅಥವಾ ಅದನ್ನು ಅನುಸರಿಸಲು ಸಾಧ್ಯವಿಲ್ಲ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಸ್ನೇಹಿತರೆ, ಈ ಮಾತು ಎಲ್ರಿಗೂ ಕೂಡ ಮನಮುಟ್ಟುವಂತಹ ಮಾತು. ಯಾಕಂದರೆ ನಾವೆಲ್ಲರೂ ಕೂಡ ಕೇವಲ ಒಂದು ಮಾಧ್ಯಮ ಅಂದರೆ ಅದು ಆಂಗ್ಲ ಮಾಧ್ಯಮ, ಅಲ್ಲಿ ಕಲಿತ್ರೆ ಮಾತ್ರ ನಾವು ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂತಹ ನಂಬಿಕೆ ಕೆಲವ್ರದ್ದು. ಆದರೆ ಎಲ್ಲ ಭಾಷೆಗಳನ್ನು ಕೂಡ ನಾವು ಕಲಿಬೇಕು. ಅದನ್ನು ಒಂದು ಭಾಷೆಯಾಗಿ ಕಲಿತ್ರೆ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಮಾತೃಭಾಷೆಯಲ್ಲಿಯೇ ನೀವು ಶಿಕ್ಷಣವನ್ನು ಪಡ್ಕೊಂಡಾಗ ಆಗ್ತಕ್ಕಂತಹ ಬದಲಾವಣೆಗಳು ಅಥವಾ ಅಲ್ಲಿ ನಡೀತಕ್ಕಂತಹ ಒಂದಿಷ್ಟು ಕಿಂಚಿತ್ತು ಮಾಹಿತಿಗಳು, ಮನೋರಂಜನೆಗಳು ಇವೆಲ್ಲವೂ ಕೂಡ ಒಂದು ಮಗುವಿನ ಭವಿಷ್ಯವನ್ನು ರೂಪಿಸುವುದರಲ್ಲಿ ತನ್ನದೇ ಆದ ಮೈಲಿಗಲ್ಲನ್ನು ರೂಪಿಸುತ್ತೆ. ಈಗ ಕನ್ನಡ ಭಾಷೆ ಅಥವಾ ನಿಮ್ಮ ಒಂದು ಭಾಷೆಗಳು, ಇಲ್ಲಿ ಆ ಮಗು ಮೊದಲಿಗೆ ತನ್ನ ತಾಯಿಯ ಗರ್ಭದಲ್ಲಿ ಜನಿಸಿದಾಗ ತಾಯಿ ಮೊದಲು ಮಾತೃಭಾಷೆಯ ಶಿಕ್ಷಣವನ್ನು ನೀಡಬೇಕು. ಅಂದರೆ ಮಾತೃಭಾಷೆಯನ್ನು ಕಲಿಸ್ತಕ್ಕಂಥದ್ದು ಅದು ತಾಯಿಯ ಒಂದು ಜವಾಬ್ದಾರಿ ಅನ್ನೋದಕ್ಕಿಂತ ಅದು ಒಂದು ಸಂಪ್ರದಾಯ. ಇದನ್ನು ಕಲಿತು ನಾವೆಲ್ಲರೂ ಕೂಡ ಯಶಸ್ವಿಯಾಗಬೇಕು ಅಂದರೆ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಾವು ಮೊದಲಿಗೆ ನಮ್ಮ ಮಾತೃಭಾಷೆಯನ್ನು ಪ್ರೀತಿಸೋದನ್ನು ಕಲ್ತ್ಕೋಬೇಕಾಗತ್ತೆ. ಆಗ ಮಾತ್ರ ನಾವು ಯಶಸ್ವಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ವಿಷಯ, ನೀವು ಬೇರೆ ಭಾಷೆಯನ್ನು ಕಲಿಬೇಡಿ ಅಂತ ನಾನು ಹೇಳೋದಿಲ್ಲ, ಅದನ್ನು ಯಾರೂ ಕೂಡ ಹೇಳೋದಿಲ್ಲ. ಅದನ್ನು ಕೇವಲ ಒಂದು ಭಾಷೆಯಾಗಿ ಕಲೀರಿ. ಹಾಗೆ ಮಾಧ್ಯಮಗಳು, ನಿಮ್ಮ ಭಾಷಾ ಮಾಧ್ಯಮಗಳು ನಿಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಈ ಒಂದು ವ್ಯಾಮೋಹಗಳನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಕಲಿತರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ ಅಂತಕ್ಕಂತಹ ಒಂದು ನಂಬಿಕೆಯಿಂದ ಹೊರಬಂದು ಎಲ್ಲ ಭಾಷೆಯನ್ನು ಪ್ರೀತಿಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.